ನಂದೀಶ್, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ನಂದೀಶ್, ಕೋಮಲ್. ಸರ್, ನಿಮ್ಮ ತುಂಬ ನನಗೆ ಒಂಥರ ಪಿಕ್ಚರ್ ಸೂಪರ್ ಹಿಟ್ ಆದಷ್ಟು ಖುಷಿ ಆಯ್ತು. ಯಾಕೆ ಅವರಿಬ್ಬರನ್ನ ಕಳಿಸಿದ್ದು ಸರ್, ನಿಮ್ಮ ಬ್ರದರ್ಸ್ ಇರ್ಬೋದು ಸರ್, ಬಟ್ ಆ ಥರ ಟಾರ್ಚರ್ ನನ್ನ ಕೈಲಿ ಆಗಲ್ಲ ಸರ್. DTS ಅಲ್ಲಿ ಬರುತ್ತೆ ಸರ್, ಇವರು ದೂರದರ್ಶನ ನಂತರನೇ ಇದ್ದಾರೆ ಆಲ್ಮೋಸ್ಟ್. ಕೋಮಲ್ ಡಿಫ್ರೆನ್ಸ್ ಇದ್ದಾರೆ. ಇಲ್ಲ, ನಾನು ಇದ್ದಂಗೆ ಹೇಳ್ತೀನಿ ಸರ್. ಗೌರಿ ಸರ್, ಯಾಕೆ ಗೊತ್ತಾ, ನಾವು ಸಿನಿಮಾ ಬಗ್ಗೆ ಪ್ರಚಾರಕ್ಕೆ ನಮಗೆ ಸಿಗುವಂಥ ಒಂದು 10 ನಿಮಿಷ 20 ನಿಮಿಷ ಜನಕ್ಕೆ ಹೇಳಬೇಕು, ನಾವು ಈ ಥರ ಪಿಕ್ಚರ್ ಬರ್ತಾ ಇದೆ, ನಮ್ಮ ಪಿಕ್ಚರ್ ಏನಿದೆ. ಸೊ ಇದನ್ನೆಲ್ಲ ಯಾಕಂದ್ರೆ ಜನ ನೋಡಿರಲ್ಲ. ಬಿಫೋರ್ ಫ್ರೈಡೇ ನಾವು ಏನು ಮಾಡ್ತೀವೋ ಪ್ರಚಾರ ಜನನ ಮನಸ್ಸನ್ನ ಮುಟ್ಟಬೇಕು. ಇಲ್ಲಿ ಇವರು ಮೆಟ್ರೋ ಬಗ್ಗೆ ಕೇಳ್ತಾರೆ ಸರ್, ನಾನು ಏನು ಹೇಳಲಿ ಸರ್, ಅವರು ಪರೋಲ್ ಬರಲಿಲ್ವಾ ಮಾಳ್ವಿಕಾ ಬರಲಿಲ್ವಾ ಅಂತಾರೆ ಸರ್. ಆ್ಯಕ್ಚುಲಾಗಿ ಏನು ಗೊತ್ತು ಸರ್, ನಾವೊಂದು ಎಂಟರ್ಟೈನ್ಮೆಂಟ್ ಸಂತೋಷ ಸರ್, ಅದೆಲ್ಲ ನಿಜ, ಬಟ್ ಪಿಕ್ಚರ್ ಬಗ್ಗೆನೂ ಮಾತಾಡಬೇಕಲ್ಲ ಸರ್. ಎಸ್, ಅದಕ್ಕೆ ನಾನು ನೀವು ಹೇಳ್ದಂಗೆ ಅವ್ರ ಪಾಪ ಅವನು ಒಂದು ಮೀಟಿಂಗ್ ಇದೆ ಅಂತ ಅವನು ಹೋದ, ಅವನು MG ರೋಡಿಗೆ ಹೋದ, ಅವನು ಶಿರೀಶ್. ಅವ್ರು ಹೋಗ್ಲಿ ಸರ್, ಎಲ್ಲರೂ ಅವ್ರ ವಿಚಾರ ನಮಗೆ ಬೇಡ ಸರ್. ನೀವೆಲ್ಲಾದ್ರೂ MG ರೋಡಿಗೆ ಹೋದ ಸಿಕ್ಕರೆ ಅಯ್ಯೋ ಇನ್ನು ಆ ಕಡೆ ತಿರುಗಿ ನೋಡಲ್ಲ ಸರ್. ಸಾರಿ ಸರ್. ಹಾಂ ಸರ್, ಬೇಡ ಅಂತೀರಾ? ಇಲ್ಲ ಬೇಡ ಸರ್, ಸಾಕಾಗೋಗಿದೆ ಸರ್. ಓಕೆ, ಈಗ ನಾನು ಮೆಟ್ರೋ ಬಗ್ಗೆ ಅಯ್ಯೋ ಸರ್ ಬೇಡ, ಕೇಳೋದು ಬೇಡ, ಪರಲ್ ಬಗ್ಗೆನೂ ಕೇಳಲ್ಲ ಸದ್ಯಕ್ಕೆ. ಪ್ಲೀಸ್ ಸರ್, ಬೇಡ ಸರ್. ಓಕೆ, ನಂದೀಶ ಅಂತ ಯಾಕೆ ಇಟ್ರಿ ನೀವು ಈ ಚಿತ್ರಕ್ಕೆ? ಸರ್, ಫ್ರ್ಯಾಂಕಾಗೆ ಹೇಳಬೇಕು ಅಂತಂದರೆ, ಈ ಚಿತ್ರಕ್ಕೆ ಬ್ರೂಸ್ಲಿ ಅಂತ ಟೈಟ್ಲ್ ಹೇಳೋಣ ಅಂತಿದ್ದೆ. ಓಹೋ, ಬಟ್ ನಮಗೆಲ್ಲೋ ಒಂದು ಕಡೆ ಬ್ರೂಸ್ಲಿ ಅಂತ ಇಟ್ಟಾಗ ನಮ್ಮ ಶೀರ್ಷಿಕೆ ಪಿಕ್ಚರ್ದು ಕತೆಗೂ ತುಂಬ ಬೇರೆ ಆಗ್ಬಿಡುತ್ತೆ, ಏನು ಬ್ರೂಸ್ಲಿ ಅಂತ ಅನ್ನೋದು. ಸೊ ಅದಕ್ಕೆ ನಾನು ಏನು ಮಾಡಿದೆ, ಈ ಚಿತ್ರದ ಟೈಟ್ಲ್ ಬ್ರೂಸ್ಲಿ ಬೇಡ ಅಂದ್ಬಿಟ್ಟು ಪಿಕ್ಚರ್ ಸ್ಟಾರ್ಟ್ ಆಗೋಯ್ತು, ಇಟ್ಟು ಬಿಟ್ಟಿದ್ದೆ. ಆಮೇಲೆ ಅಂದ್ಕೊಂಡೆ, ನನಗೆ ತವರಿಗೆ ಬಾತಂಗಿ ಚಿತ್ರದಲ್ಲಿ ಸಾಯಿ ಪ್ರಕಾಶ್ ಅವ್ರ ಕಾಂಬಿನೇಷನಲ್ಲೇ ನನಗೆ ಆ ಚಿತ್ರಕ್ಕೆ ಸ್ಟೇಟ್ ಅವಾರ್ಡ್ ಬಂತು. ಸೊ ಅದೆಲ್ಲೋ ಒಂದು ಕಡೆ ಸೆಂಟಿಮೆಂಟಾಗಿ ನನಗೆ ಅದೊಂದು ಆ ಟೈಟಲ್ನೇ ಇಡಬೇಕು. ಆ ಕ್ಯಾರೆಕ್ಟರ್ ಹೆಸರು ನಂದೀಶ್ ಅಂತಿತ್ತು. ಆ ಚಿತ್ರದಲ್ಲಿ ಶಿವಣ್ಣ ಅವ್ರ ಜೊತೆ ಮಾಡಿದ್ದು ಅದೊಂದು, ನಾನು ಇವತ್ತವರೆಗೂ ಅಂತ ಒಂದು ಶಿವಣ್ಣ ಅವ್ರ ಜೊತೆ ಕಾಂಬಿನೇಷನ್ ಪಿಕ್ಚರ್ ಮಾಡೋಕ್ಕೆ ಆಗಿಲ್ಲ. ನಿಜವಾಗ್ಲೂ ಒಂದು ಅಷ್ಟೊಂದು ಲವ್ಲಿ ರಿಯಾಕ್ಷನ್ಸ್ ಆ ಪಿಕ್ಚರಲ್ಲಿತ್ತು. ಅದಕ್ಕೆ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಆವಾಗಲೇ ಅವರು ಪ್ರಾಮಿಸ್ ಮಾಡಿದ ಒಂದು ಪಿಕ್ಚರ್ ಮಾಡಬೇಕು ಅಂತ. ಸೊ ಏನಾಯಿತು, ನಾವು ಈ ಚಿತ್ರ ಅಂತ ಇಟ್ಟಾಗ ಮುಗ್ಧತೆ, ಆ ಚಿತ್ರದಲ್ಲೂ ಮುಗ್ಧತೆ ಇತ್ತು, ಈ ಚಿತ್ರದಲ್ಲಿ ಇಲ್ಲೆಲ್ಲ ನೋಡಿದ್ರೆ ಮುಗ್ಧತೆ ಅನ್ನಿಸ್ತಾ ಇಲ್ವಲ್ಲ? ಈ ಜಂಗಲ್ ಇದ್ದಂಗೆ ಸರ್. ಅದೇನೇ ಇರೋದು. ಇದು ಸಾಂಗಲ್ಲಿ ಬರುತ್ತೆ. ಸಾಂಗ್ ಒಳಗೆ ಒಂದು ಡಿಫ್ರೆಂಟಾಗಿ ಆ ಹೀರೋಯಿನ್ ಒಂದು ಸಾಂಗ್ ಹೇಳಿ ಯಾವುದಾದ್ರು. ಆ್ಯಕ್ಚುಲಾಗಿ ನನಗೆ ತುಂಬ ಇವತ್ತು ಫೇಮಸ್ ಆಗಿರೋ ಸಾಂಗು ಎಲ್ಲ ಚೆನ್ನಾಗಿದೆ ಸಾಂಗ್ಸು, ಬಟ್ ಪರೋಲ್ದು ನಂದು ಕಾಂಬಿನೇಷನಲ್ಲಿ ಲುಝರ್ನ್ ಅಂತ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಜಾಗದಲ್ಲಿ ಸಾಂಗ್ ಮಾಡಿದ್ವಿ. ಹಂಸಲೇಖ ಸರ್ ಜೊತೆ ನಾವು ಕಾಂಬಿನೇಷನ್ ಮಾತಾಡಬೇಕಾದ್ರೆ ಸಾರ್ಗೆ ಹೇಳಿದೆ, ಸರ್ ನೀವು ಎಷ್ಟೊಂದು ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ರಿ, ಯಾಕಂದರೆ ಒಂದು ಮ್ಯೂಸಿಕ್ ಡೈರೆಕ್ಟ್ರು ಮನ್ಸು ಮಾಡಿದ್ರೆ ಆ ಚಿತ್ರನ ಎಷ್ಟು ದೂರ ಬೇಕಾದ್ರೆ ತೊಗೊಂಡೋಗ್ಬೋದು ಅಂತ. ಒಂದು ಹಂಸಲೇಖ ಸರ್ ಅವ್ರಿಗೆ ಕೊಟ್ಟಿರೋಷ್ಟು ಹಿಟ್ಟು ಲೆಕ್ಕವೇ ಇಲ್ಲ. ಸೊ ನಾವು ಅವ್ರ ಜೊತೆ ಸೇರಿಕೊಂಡಾಗ ನಮಗೊಂದು ಹಿಟ್ ಸಾಂಗ್ಸ್ ಅವರಿಂದ ಬಂದರೆ ಎಷ್ಟು ಇದಾಗ ಪಿಕ್ಚರ್ಗೆ ಮೈಲೇಜ್ ಸಿಗುತ್ತೆ ಅಂತ ಡಿಸ್ಕಸ್ ಮಾಡಿದಾಗ ನೆನಪಿರಲಿ ಇದು ಒಂದು ಸಾಂಗ್ ಜ್ಞಾಪಕ ಬಂತು. ಆ ಒಂದು ಕಂಟಿನ್ಯೂಸ್ ಬರ್ತದೆ, ಕೂರಕ್ಕೆ ಕಳ್ಳಿಕೆರೆ ವಾ ವಾ. ಸರ್ ನನಗೆ ಆ ಸಾಂಗ್ ತುಂಬ ಇಷ್ಟ ಸರ್, ನಿಮ್ದು ಆ ಸಾಂಗು. ನಂಗೆ ಆ ಥರ ಟ್ರೆಂಡಲ್ಲಿ ಒಂದು ಸಾಂಗ್ ಬೇಕು ಅಂತಂದಾಗ ಇಮಿಡಿಯೇಟಾಗಿ ಸ್ಪಾಂಟೇನಿಯಸ್ ಆಗಿ ಬಾಲು ಬಂದರೆ ಬ್ಯಾಟಲ್ ಹೊಡಿ, ಗೋಲು ಬಂದರೆ ಬೂಟಲ್ ಹೊಡಿ, ಸಾಂಗು ಬಂದರೆ ಬೀಟಲ್ ಹೊಡಿ, ಹಾರ್ಟು ಎಸ್ ಅಂದರೆ ಕಿಸ್ಸಲ್ಲಿ ಹೊಡಿ. ಆ ಸಾಂಗು ಕೇಳಿದ ತಕ್ಷಣ ನಮಗೆ ಒಳ್ಳೆ ಮಜಾ ಸಿಕ್ತು. ನೀವು ಹೇಳಿದ್ರಲ್ಲ ಹಾಡಿಗಿನ ಮುಂಚೆ, ಆ ಥರ ಇದೆಯಾ ಇದರಲ್ಲಿ? ಯಾವ ಥರ ಸರ್? ಅದೇ ಕಿಸ್ಸಲ್ಲಿ ಅದೇ ಇದಿಲ್ಲ ಸರ್, ಕಿಸ್ಸಲ್ಲೊಡಿ ಫ್ಲೈಯಿಂಗ್ ಕಿಸ್ಸಲ್ಲಿ. ಯಾಕೆ ಮನೇಲಿ ಬಿಡಲ್ವಾ ನಿರ್ಮಾಪಕರು? ನಮ್ಮ ವೈಫ್ ಆದ್ದರಿಂದ ಯಾರ ವೈಫು ಬಿಡಲ್ಲ. ಆದರೂ ಎಷ್ಟರ ಮಟ್ಟಿಗೆ ಹತ್ರ ಹೋಗ್ಬೋದು ನೀವು ಒಬ್ಬನೇ ಹೀರೋಯಿನ್ ಹತ್ರ? ಒಂದು ಅಟ್ಲೀಸ್ಟ್ 2-3 ಇಂಚ್ ಆದ್ರೆ ಗ್ಯಾಪ್ ಕೊಡಲೇಬೇಕು ಸರ್. ಕೊಡಲೇಬೇಕಂತ ನಿಮ್ಮ ಚಿತ್ರಗಳಲ್ಲಿ ನೀವು ಆ ಥರ 2-3 ಇಂಚು ಗ್ಯಾಪ್ ಕೊಡೋದು? ನಾನು ಕಿಲೋಮೀಟರ್ ಗಟ್ಟಲೆ ಗ್ಯಾಪ್ ಇಡ್ತೀನಿ ಸರ್. ಆದರೂ ಹಿಂಗೆ ಲವ್ ಸೀನ್ ಅಂತೇವ ನ್ಯಾಚುರಲ್ ಅದೆಲ್ಲ ಆ್ಯಕ್ಟಿಂಗ್ ಮಾಡ್ತೀವಲ್ಲ ಸರ್, ಮಾಡ್ತೀವಿ, ಅದ್ರದ್ದೇನು ಸಮಸ್ಯೆ ಇಲ್ಲ ಸರ್. ಸರ್ ನಿಮ್ಗೆ ಯಾಕೋ ಶಿರೀಶ್ ಅವ್ರ ಗಾಳಿ ಬರ್ತಾ ಇಲ್ಲ? ಹಂಗಲ್ಲ ಬೇಡಿ ಸರ್. ಯಾಕಂದರೆ ನೀವು ಇದರಲ್ಲಿ ಅಗೇನ್ ಅದೇ ಸೇಮ್ ನಿಮ್ಮ ಗೋವಿಂದಾಯನಮದಲ್ಲಿ ಭಾಳ ಗ್ಲಾಮರಸ್ ಕಾಣಿಸ್ಕೊಂಡಿದ್ರಿ ಇಬ್ರು. ನೀವೊಂದು ಬನಿಯನ್ ಹಾಕ್ಕೊಂಡು ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ರಿ, ಅವರು ಒಂದು ಭಾಳ ಚೆನ್ನಾಗಿ ಕಾಣಿಸ್ತಾರೆ. ಹೌದು ಸರ್. ಅದಕ್ಕೆ ಇದರಲ್ಲೂ ಹಾಗೆ ಇಲ್ಲ, ಹೌ ಡಿಫ್ರೆಂಟ್ ಇಟ್ ಈಸ್ ಫ್ರಮ್ ಗೋವಿಂದಾಯನಮ? ಸರ್, ಗೋವಿಂದಾಯನಮ ಒಳಗೆ 4 ಜನಗಳ ಕಥೆಯನ್ನು ವ್ಯೂ ಮಾಡಿ ಹೇಳಿರೋವಂಥದ್ದು. ಇಲ್ಲಿ ಅದೇ ಒಂದು ಪ್ಯಾಟರ್ನ್ ಬೇರೆ. ಈ ಚಿತ್ರದಲ್ಲಿ ಒಂದು ಜರ್ನಿ ಇದೆ. ಒಬ್ಬ ವ್ಯಕ್ತಿ ಯಾರವನು
ಅವನ ಮುಗ್ಧತೆ ಏನು ಎಲ್ಲ ತೋರಿಸ್ತೀವಿ, ಯಾಕೆ ಅವ್ನಿಗೆ ಹಂಗಿರ್ತಾನೆ, ಅದು ಒಂದು ಜರ್ನಿ, ಒಂದು ಕತೆ ಇದೆ. ಇಲ್ಲಿ ಯೂಶ್ವಲಾಗಿ ಎಲ್ಲ ಪಿಕ್ಚರಲ್ಲೂ ಒಂದು ಜರ್ನಿ ಇರಲೇಬೇಕು, ಆವಾಗಲೇ ಸ್ಕ್ರೀನ್ ಪ್ಲೇ ಚೆನ್ನಾಗಿರೋದು. ಬಟ್ ಬಿಗಿನಿಂಗಿಂದ ಎಂಡ್ವರೆಗೂ ಎಂಟರ್ಟೈನ್ಮೆಂಟ್ ದೃಷ್ಟಿಯೊಳಗೆ ಎಲ್ಲೂ ನಾವು ಮಿಸ್ ಮಾಡೇ ಇಲ್ಲ. ಇದರೊಳಗೆ ವಿಶೇಷತೆ ಇನ್ನೊಂದು ಪರೋಲ್ ಕ್ಯಾರೆಕ್ಟರ್ ಏನು ಅಂತಂದರೆ, ಶಿ ಆ್ಯಕ್ಟ್ಸ್ ಆಸ್ ಅ ಜರ್ನಲಿಸ್ಟ್. ನಂದೊಂದು ಚಾನಲ್ ಇರುತ್ತೆ, ಓಕೆ ಚಾನಲ್ ಅಂತ, ಊಟಿ ಕನ್ನಡ ಚಾನಲ್ ಅಂತ. ಎಲ್ಲರಿಗೂ ಭಾಳಷ್ಟು ಜನಕ್ಕೆ ಗೊತ್ತು, ಊಟಿ ಒಳಗೆ 75% ಜನಗಳು ಕನ್ನಡಿಗರೇ ಇರೋದು. ಸೊ ಇವ್ರಿಗೋಸ್ಕರ ಅಲ್ಲಿ ಆ್ಯಕ್ಚುಲಿ ನಾನು ಈ OB ವ್ಯಾನ್ ಎಲ್ಲ ಮಾಡಿಸಿದ್ದೆ. ಆ OB ವ್ಯಾನೆಲ್ಲ ಶೂಟಿಂಗ್ ಹೋಗ್ಬೇಕಾದ್ರೆ ನಾವು ಗಾಡಿ ತೊಗೊಂಡು ಹೋಗ್ಬೇಕಲ್ಲ ಸ್ಪಾಟ್ಗೆಲ್ಲ, ಆಗ ಹೋಗ್ಬೇಕಾದ್ರೆ ಎಲ್ಲ ಬಂದು ಊಟಿಯವರೆಲ್ಲ ಕೇಳೋರು, ಕನ್ನಡ ಚಾನಲ್ ಬರ್ತಾ ಇದೆಯಾ ಅಂದರೆ. ಆ್ಯಕ್ಚುಲಾಗಿ ಎಲ್ಲ ಚಾನಲ್ಸ್ ಬರುತ್ತೆ ಅಲ್ಲಿ, ಬಟ್ ಲೋಕಲ್ ಚಾನಲ್ ಅಂತ ಯಾವುದೂ ಇರಲಿಲ್ಲ. ಸುಮಾರು ಜನ ಕೇಳಿದ್ರು, ಓಕೆ ಚಾನಲ್ ಬರ್ತಾ ಇದೆಯಾ, ಊಟಿ ಕನ್ನಡ ಚಾನಲ್ ಬರುತ್ತಾ ಅಂತ. ಅಷ್ಟರ ಮಟ್ಟಿಗೆ ರೀಚ್ ಆಗಿತ್ತು. ಸೊ ಇದರೊಳಗೆ ಒಂದು ಜರ್ನಲಿಸ್ಟ್ ಪಾತ್ರ ಮಾಡ್ತಾರೆ. ಆ ಜರ್ನಲಿಸ್ಟ್ ಪಾತ್ರದಲ್ಲಿ ಮತ್ತು ನಾನು ಆ ಓಕೆ ಚಾನಲ್ ಓನರು, ಅಲ್ಲೇ ನಾನೇ ನ್ಯೂಸ್ ರೀಡರು. ಇದರೊಳಗೆ ನಾನು ಒಂದು ಸಲ ನಂಗೆ ನ್ಯೂಸ್ ಹೇಳೋಕ್ಕೆ ಹೇಳಿದ್ರು. ಒಂದು ಸಲ ನ್ಯೂಸ್ ಓದೋಕ್ಕೆ ಬಂದಾಗ ಆ ಹೆಡ್ಲೈನ್ಸ್ ಓದ್ತಾಯಿಲ್ಲ, ಮುಖ್ಯಾಂಶಗಳು, ಅದನ್ನು ತುಂಬ ಫೋರ್ಸ್ಫುಲ್ಲಾಗಿ ಹೇಳಿ ಅಂತಂದರು. ಸೊ ನನ್ನ ಮುಖ್ಯಾಂಶಗಳು ಹೇಗಿರುತ್ತೆ ಅಂದರೆ, ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಿಂದಾಗಿ ಪಕ್ಕದ ರಾಜ್ಯದ ಇರಾನ್ನಿಂದ ಬರುತ್ತಿದ್ದಂಥ ಹಡಗು ನೀರು ಪಾಲು, ನೀರು ಕೊಡೋ, ಕ್ಯಾಮ್ರಾ ಕಟ್ ಮಾಡೋ, ಈ ಥರ ಒಂದು ನ್ಯೂಸ್ ಓದೋದು. ಆ ನ್ಯೂಸ್ಗೆ ಕ್ಲಿಪ್ಪಿಂಗ್ಸ್ ಹಾಕೋದು, ಟೈಟಾನಿಕ್ ಶಿಪ್ತು ಮುಳುಗೋಗ್ತಾ ಇರೋದು. ನಮಗೆ ಈ ಥರ ಒಂದು ತುಂಬ ಕೆಟ್ಟ ಚಾನಲ್ಲು, ಆ ಥರ ಚಾನಲ್ಗೆ ಯಾರೂ ನೋಡೋದೇ ಇಲ್ಲ. ಬಟ್ ತಂದೆಗೆ ಒಂದಿನ ಟೀ ಅಂಗಡಿಲಿ ಕೂತಾಗ, ಮತ್ತು ಅಂಥ ಚಾನಲ್ ಯಾಕ್ರಿ ನೋಡ್ತೀರಾ ಅಂತಂದಾಗ, ಏನು ಮಾಡೋದು ಸರ್, ಶುಕ್ರವಾರ ಕನ್ನಡ ಪಿಕ್ಚರ್ ಬಿಡುಗಡೆ ಆದರೆ ಹೆಂಗಾದರೂ ಮಾಡಿ 2-3 ದಿನದಲ್ಲಿ ಪೈರಸಿ CD ತೊಗೊಂಬಂದು ಓಕೆ ಚಾನಲ್ ಹಾಕ್ಬಿಡ್ತಾನೆ. ನಾವು ಊಟಿಯಲ್ಲಿರೋರೆಲ್ಲ ಹೋಗಲ್ಲ, ಪಿಕ್ಚರ್ ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಇವನ್ ಚಾನಲ್ ಆ ಕರ್ಮಕ್ಕಾದರೂ ನೋಡೋಣ ಕೂತ್ಕೊಂಡು ಅಂತ ಅದನ್ನು ನೋಡ್ತೀವಿ ಅಂತಾರೆ. ಸೊ ಈ ಥರ ಒಂದು ಪಾತ್ರ ಒಂದಿರೋವಂಥದ್ದು ಎಂಟರ್ಟೈನ್ಮೆಂಟು. ಇದರಲ್ಲಿ ಎಲ್ಲ ಭಾಗಗಳಲ್ಲೂ ಎಂಟರ್ಟೈನ್ಮೆಂಟು ಒಂದು ಮಸ್ಟಾಗಿ ಪ್ಯಾಕ್ ಮಾಡಿದ್ವಿ. ಎಸ್. ಸೊ ಕೋಮಲ್ ಅವ್ರ ಚಿತ್ರದ ಬಗ್ಗೆ ಇನ್ನಷ್ಟು ಮಾತಾಡೋಣ ನಾವು. ಆ ಚಿತ್ರದ ಸಂಗೀತದ ಬಗ್ಗೆ ಮಾತಾಡಲೇಬೇಕು, ಯಾಕಂತಂದರೆ ಹಂಸಲೇಖ ಅವರು ಸಂಗೀತ ಮಾಡಿರುವಂಥದ್ದು ಮತ್ತು ಲಿರಿಕ್ಸ್ ಕೂಡ ಅವರೇ ಮಾಡಿದ್ದಾರೆ. ಇದರಲ್ಲಿ ಒಂದು ಡ್ರೋ 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 ಅಂತ ಒಂದು ಹಾಡಿದೆ, ಆ ಹಾಡಿನ ಬಗ್ಗೆ ಮಾತಾಡೋಣ. ಸೊ ಚಿಕ್ಕದೊಂದು ಬ್ರೇಕ್ ನಂತರ ನಂದೀಶ್ವರ ಕಾರ್ಯಕ್ರಮ ಮುಂದುವರಿಯುತ್ತೆ.